ಇವರು ನಮ್ಮವರು. ಸರ್, ನನ್ನ ಹೆಸರು ರಮೇಶ್ ಅಂತ. ನಾನೊಬ್ಬ ರೈತನ ಮಗ. ಚನ್ನಪಟ್ಟಣ ನಮ್ಮ ಊರು. ನಾನು ಬೆಂಗಳೂರಿಗೆ ಬಂದು ಒಂದು 12 ಇಯರ್ಸ್ ಆಯಿತು. ಆವಾಗಿಂದ ನಾನು ಮೊಬೈಲ್ ಅಂಗಡಿ ರಿಪೇರಿ, ಕರೆನ್ಸಿ, ಸೇಲ್ಸು ಎಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಮೊಬೈಲ್ ಅಂಗಡಿ ಇಟ್ಮೇಲೆ ನಂದು ಒಂದು 5 ವರ್ಷ ಆದಮೇಲೆ ಮದುವೆನೂ ಮಾಡಿಕೊಂಡೆ. ಮದುವೆ ಆದಮೇಲೆ ಒಂದು ಮಗು ಆಗಿದೆ. ಆ ಮಗು 6 ಇಯರ್ಸು, ಸ್ಕೂಲ್ಗೆ ಹೋಗ್ತಾಯಿದೆ. ನಾನು ಸೆಕೆಂಡ್ PUC ಫೇಲ್ ಆದ ತಕ್ಷಣ ಬೆಂಗಳೂರಿಗೆ ಬಂದುಬಿಟ್ಟೆ. ಮನೇಲಿ ಬೈತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಾನು ಮಾಡಿದಿರೋ ಕೆಲಸನೇ ಇಲ್ಲ. ಹೋಟೆಲ್ ಕೆಲಸ ಮಾಡಿದ್ದೀನಿ, ಬಾತ್ರೂಮ್ ತೊಳೆದಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ. ಎಲ್ಲ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡು ಜೀವನ ಮಾಡಿದೆ. ಜೀವನ ಆದಮೇಲೆ ಒಂದು ಕಡೆ ಸೇಟು ಹತ್ರ ಒಂದು 7-8 ವರ್ಷ ಕೆಲಸ ಮಾಡಿದೆ. ಒಂದು 2 ಮೂಟೆ ಈರುಳ್ಳಿ ಕೊಟ್ಬಿಟ್ಟು ನೈಟು ಬೆಳಗ್ಗೆ ಹೊತ್ತಿಗೆ ಅದನ್ನು ಹೊಡಿಬೇಕು ಅಂದರು. ಅದನ್ನು ಬೆಳಗ್ಗೆ ಹೊತ್ತಿಗೆ ಹೊಡೆದಿದ್ದೆ. ಆ ಈರುಳ್ಳಿ ಎಷ್ಟು ಕಟ್ ಮಾಡಿದ್ನೋ ಅಷ್ಟೇ ನೀರು ನನ್ನ ಬಾಡಿಲಿ ನೀರು ಆಚೆ ಬಂದಿತ್ತು. ನೆಕ್ಸ್ಟು ಮಾರ್ವಾಡಿ ಹತ್ರ ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ದಿವಸ ಅವರು ಮಲಗೋದು ಹಾಸಿಗೆ ಪ್ಲಸ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಸಿದ್ರು. ಒಂದು ಮೊಬೈಲ್ ಕೆಲಸ ಮಾಡಬೇಕು, ಮೊಬೈಲ್ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಬಂತು. ಎಲ್ಲ ಒಂದು ಕಡೆ ಕೆಲಸ ಮಾಡಾದ್ಮೇಲೆ ಒಂದು ಅಂಗಡಿ ಮಾಡಿಕೊಂಡು ಇವತ್ತಿಗೆ 10 ವರ್ಷ 12 ವರ್ಷ ಆಗ್ತಾಯಿದೆ. ಮೊದಲು ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿತ್ತು. ಬ್ಯಾಚುಲರ್ ಇರಬೇಕಾದ್ರೆ ಚೆನ್ನಾಗಿತ್ತು. ಈಗ ಫ್ಯಾಮಿಲಿ ಆದಮೇಲೆ ಬಿಸ್ನೆಸ್ ಎಲ್ಲ ಆನ್ಲೈನು, ಅಮೆಜಾನು, ಅದು ಇದು ಎಲ್ಲ ಬಂದಮೇಲೆ ಮೊಬೈಲೆಲ್ಲ ಹೋಯ್ತು. ಏನೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನೆಟ್ ಓಪನ್ ಮಾಡ್ತಾರೆ. ನೆಟ್ ಓಪನ್ ಮಾಡಿ ಇಲ್ಲಿ ಈ ರೇಟ್ ಇದೆ, ಅಲ್ಲಿ ಆ ರೇಟ್ ಇದೆ ಅಂತಾರೆ. ನಮಗೂ ಅದೇ ರೇಟಿಗೆ ಬಂದಿರುತ್ತೆ. ಬಟ್ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ, ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ಮೊದಲಿನ ಥರ ತುಂಬ ಕಷ್ಟ. ಬಟ್ ಆವಾಗ ಬಾಡಿಗೆ ಕಮ್ಮಿ ಇತ್ತು, ಸಂಪಾದನೆ ಜಾಸ್ತಿ ಇತ್ತು. ಇವಾಗ ಸಂಪಾದನೆ ಕಮ್ಮಿ, ಬಾಡಿಗೆ ಜಾಸ್ತಿ. ಹಾಗಾಗಿ ಮೊಬೈಲಲ್ಲಿ ಅಷ್ಟು 50% ಮೊಬೈಲ್ ಬಿಸ್ನೆಸ್ ಡೌನ್ ಆಗಿದೆ. ಏನಾದರೂ ಮಾಡಬೇಕು ಅಂತ ಅನ್ಕೋತೀನಿ, ಫ್ರೆಂಡ್ ಜೊತೆ ಎಲ್ಲ ಹೇಳ್ಕೊತೀನಿ. ಬಟ್ ಆಮೇಲೆ ಯೋಚನೆ ಮಾಡ್ತೀನಿ, ನನಗೆ ಗೊತ್ತಿಲ್ಲದಿರೋದ ಮಾಡೋಕ್ಕೋಗಿ ಲಾಸ್ ಮಾಡ್ಕೊಳ್ಳೋದು ಬದಲು ಇರೋದನ್ನೇ ನಡ್ಸ್ಕೊಂಡು ಹೋಗೋಣ. ಇದನ್ನು ಬಿಟ್ಟರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಸರ್, ಈ ಮೊಬೈಲ್ ಬಿಸ್ನೆಸ್ಸೇ ಕಿರಿಕ್ ಬಿಸ್ನೆಸ್ಸು. ಈ ಮೊಬೈಲಲ್ಲಿ ನಾವು ಎಷ್ಟು ತಾಳ್ಮೆ ಇದ್ರೂ ನಮ್ಮನ್ನು ರೈಸ್ ಮಾಡಿಸ್ತಾರೆ. ಆದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನೇ ಅಂದ್ರೂ ಅಪ್ಪ ಅಣ್ಣ ಅಂದ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗಬೇಕು. ಸರ್, ನನಗೆ ಅವಳು ಒಬ್ಬಳೇ ಮಗಳಿರೋದು. ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು. 4 ಜನದಲ್ಲಿ 3 ಜನ ಅಣ್ಣಂದಿರಿಗೂ 2 ಗಂಡು ಮಗು ಇದೆ. ನನಗೆ ಒಂದೇ ಹೆಣ್ಮಗು. ಅಂದರೆ ನನ್ನ ಫ್ಯಾಮಿಲಿಗೆ ನನ್ನ ಮಗಳು ಲಕ್ಷ್ಮಿ. ಅವಳನ್ನ ನಾನು ಡಾಕ್ಟ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಆದಷ್ಟು ಕಷ್ಟಪಟ್ಟಾದ್ರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿ ಹಿಂಗೆ ನಗ್ನಾಗ್ತಾ ಖುಷಿಯಾಗಿ ಚೆನ್ನಾಗಿರ್ಲಪ್ಪ, ಇದೇ ಥರ ನಮ್ಮನ್ನು ಬೆಳೆಸಪ್ಪ. ಇವರು ನಮ್ಮವರು.